ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಪುಂಜಾಲ್ಕಟ್ಟೆ ಘಟಕದ ಆಶ್ರಯದಲ್ಲಿ ನಡೆದ ಆಟಿದ ಪೊಲಪು ಕಾರ್ಯಕ್ರಮ ಪುಂಜಾಲ್ಕಟ್ಟೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಸಮಾರೋಪದಲ್ಲಿ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿನ ಉಪನ್ಯಾಸಕರಾದ ಡಾ ಯೋಗೀಶ್ ಕೈರೋಡಿಯವರು ಆಟಿ ತಿಂಗಳ ವಿಶೇಷತೆಯ ಬಗ್ಗೆ ಉಪನ್ಯಾಸವನ್ನ ನೀಡಿ ಮಾತನಾಡಿ, ನಮ್ಮ ಹಿರಿಯರು ಹಸಿವು ಮತ್ತು ಆರೋಗ್ಯ ರಕ್ಷಣೆಗಾಗಿ ಗಿಡಮೂಲಿಕೆಗಳು ಪ್ರಕೃತಿದತ್ತವಾದ ಆಹಾರವನ್ನ ಬಳಸಿ ನೆಮ್ಮದಿಯಾಗಿದ್ರು. ಆಟಿ ತಿಂಗಳ ಆಹಾರ ಕ್ರಮ ತನ್ನದೇ ವೈಶಿಷ್ಟ್ಯಗಳಿಂದ ಕೂಡಿದೆ. ಹಾಗಾಗಿ ಹೊಟ್ಟೆ ಮತ್ತು ಮನಸ್ಸು ಸ್ವಚ್ಛವಾಗಿರುತ್ತಿದ್ದು, ಹಿರಿಯರು ಗೆಡ್ಡೆ ಗೆಣಸು ಸಸ್ಯಗಳಲ್ಲಿ ಆಹಾರವನ್ನ ಕಂಡು ಹುಡುಕಿದ ಅಪಾಯದ ಹೋರಾಟದ ಬಗೆಯನ್ನ ನಾವು ನೆನಪಿಸಬೇಕು ಎಂದರು. ಬದಲಾವಣೆ ಅನಿವಾರ್ಯ, ಆದರೆ ನಾವು ಹಿಂದಿನ ಭೌತಿಕ ವಸ್ತುಗಳನ್ನು ಕಳೆದುಕೊಂಡಿರುವುದರ ಬಗ್ಗೆ ಚಿಂತಿಸದೆ ಪಡೆದುಕೊಂಡಿರುವ ಬಗ್ಗೆ ಸಂತೋಷ ಪಡಬೇಕು ಎಂದರು. ಎಂಕು ತೋಜುಡು ಅವು ಬಡಪತ್ತದ ತಿಂಗೋಲತ್ತು ಇನಿತ್ತ ನಮ್ಮ ತುತ್ತೈತ ತಿನ್ಪಾಟಿಗೆ ಮಾತ ತೂದು ಬಿರದಿರ್ಗದು ತೂನಗ ಅವು ಬಡಪತ್ತು ನಂಗೆ ತೋಜುನತ್ತಂದೆ ಅವು ಬಡಪತ್ತತ್ತು ಆಣಿದ ಕಾಲಗ ಒಂಜಿ ಸಹಜವಾಯಿ ನಂಚಿನ ಒಂಜಿ ಬದುಕು ನುಲ ಮುಲಿತ ಇಲ್ಲೆ ಅವಲ ಮುಲಿತ ಇಲ್ಲೆ ಮೂಲ ಒಂಜಿ ಕುಲ್ಲರೆ ಮನೆ ಒಂಜಿ ಬೆಂಚಿ ಅದನ್ನ ಒಂಜಿ ಪಜೆ ಅಂಚ ಮೂಲಿಂಚಿನುಂಡ ಅವಲೇ ಇಪ್ಪುನು. ಬಿಸಿ ರೂಟ್ನ ನ್ಯಾಯವಾದಿ ಶೈಲಜಾ ರಾಜೇಶ್ ಅವರು ಮಾತನಾಡಿ, ಆಟಿ ತಿಂಗಳ ತಿಂಡಿ ತಿನಿಸುಗಳಲ್ಲಿ ಔಷಧಿಯ ಗುಣಗಳಿರುವುದರಿಂದ ಹಿರಿಯರು ತೋರಿಸಿದ ಸಂಸ್ಕೃತಿಯನ್ನ ನಾವು ಮರೆಯಬಾರದು ಎಂದು ಹೇಳಿದರು. ತಿಂಗಳು ಪನೊಂದಿದ್ದರು ತಿನರ ದಾಂತಿನ ಪುರ್ತು ಕೀರು ಕಟ್ಟಿದು ಬರೊಂದಿತ್ತಿನ ಬರ್ಸ ಬೇಲೆ ದಾಂತಿನ ಪುರ್ತು ಬಂಜಿಗೆ ತಿನರೆ ಇಚ್ಚಂದಿನ ಪುರ್ತುಡು ಜನಕುಲು ಪ್ರಕೃತಿದ ಮಟ್ಟೆಳ್ಳು ತಿಕ್ಕೊಂದಿತ್ತಿನಂಚಿನ ತೆನೆಸಲನ್ನು ಮಾತ ತಿನ್ನೊಂದಿತ್ತೇರು. ಅವು ತಜಂಕಾದಿಪ್ಪು ತೇವು ತೇಟ್ಲಾದಿಪ್ಪು ಅತ್ ಪೆಲತ್ತರಿ ಆದಿಪ್ಪು ಅವಕ್ಕೆ ಸಾಂತಾಣಿ ಪನೊಂದಿತ್ತೇರು. ಸಾಂತಾಣಿ ಆದಿಪ್ಪು ಪೆಲಕಾಯ್ದ ಗಟ್ಟಿ ಆದಿಪ್ಪು ಇಂಚಿನ ಮಾತ ತೆನೆಸಲಿನ ಮಂತ ತಿನ್ನೊಂದಿತ್ತೇರು. ಘಟಕದ ಅಧ್ಯಕ್ಷ ಹರೀಂದ್ರ ಟಿ ಪೈ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಟಿ ತಿಂಗಳಿನ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪಿಲಾತಬೆಟ್ಟು ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಎಂ ತುಂಗಪ್ಪ ಬಂಗೇರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳದ ಯೋಜನಾಧಿಕಾರಿ ಜಯಾನಂದ ಪಿ, ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನಾಗೇಶ್ ಪ್ರಭು ಮೂರ್ಜೆ, ಬಸವನಗುಡಿ ಶ್ರೀ ಬಸವೇಶ್ವರ ದೇವಸ್ಥಾನದ ಕಾರ್ಯದರ್ಶಿ ಧರಣಪ್ಪ ಗೌಡ ಹಟ್ಟತೋಡಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಟ್ರಸ್ಟಿ ಲಕ್ಷ್ಮೀ ಸಂಜೀವ ಶೆಟ್ಟಿ, ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಉಮಾ ಡಿ ಗೌಡ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.